ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಒಂದು ಕೇಸ್ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ. ಗಾನವಿ ಕೇಸ್. ಮದುವೆ ಆಗಿ ಹೊಸ ಕನಸುಗಳನ್ನ ಹೊತ್ತವಳು ಗಂಡನ ಮನೆಗೆ ಹೋಗ್ತಾಳೆ. ವೈವಾಹಿಕ ಬದುಕಿನ ಕನಸು ಕಂಡಿರ್ತಾಳೆ. ಎಲ್ಲರೂ ಮದುವೆ ಆಗಾಗ ಒಂದು ಫಿಸಿಕಲ್ ಇಂಟಿಮೆಸಿ ಏನಿದೆ ಅದನ್ನು ಬಯಸ್ತಾರೆ. ಅದು ಬಯಸಿದವರು ಮದುವೆ ಆಗಲ್ಲ. ಆದ್ರೆ ಇವಳು ಮದುವೆ ಆಗಿ ಹೋದ್ಮೇಲೆ ಅದೇನು ನಡೆಯೋದೇ ಇಲ್ಲ. ಫಸ್ಟ್ ನೈಟ್ ಆಯ್ತಾ, ಇವ್ರಿಗೊಂದು ರೆಸಾರ್ಟ್ ಎಲ್ಲ ಬುಕ್ ಮಾಡಿರ್ತಾರಂತೆ, ಅಲ್ಲಿಯೂ ಏನು ನಡೆಯಲ್ಲ. ನಂತರ ಹನಿಮೂನಿಗೆ ತಲೆ ಹೋಗ್ತಾರೆ ಈ ದಂಪತಿ. ಹನಿಮೂನಿಗೆ ಹೋದಾಗ ಅಲ್ಲಿಯೂ ಗಂಡನನ್ನ ಟಚ್ ಮಾಡ್ತಾ ಇಲ್ಲ. ಗಂಡನಿಗೆ ನನ್ನ ಮೇಲೆ ಆಸಕ್ತಿ ಇಲ್ಲ ಅಂತ ಗೊತ್ತಾದವಳು ತುಂಬಾ ಬೇಸರದಿಂದ ಬರ್ತಾಳೆ ಮನೆಗೆ. ಗಂಡನ ಮನೇಲಿ ಜಗಳ ಆಗತ್ತೆ. ಗಂಡನ ಮನೆಯಿಂದ ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ. ಆವಾಗ್ಲೂ ಅವಳು ಒಂದು ಮಾತು ಹೇಳ್ತಾಳಂತೆ, ಇಲ್ಲ ನಾನು ಇಲ್ಲೇ ಜೀವಿಸ್ತೀನಿ ಅಂತ. ಅವಳ ಮನೆಯವ್ರು ಕರ್ಕೊಂಡು ಹೋಗ್ತಾರೆ. ಮನನೊಂದ ಒಂದು ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ, 26 ವರ್ಷ ತುಂಬಾ ಕನಸ್ಕೊಂಡಿದ್ಲು ಮದುವೆ ಜೀವನದ ಬಗ್ಗೆ ಎಲ್ಲ. 26 ವರ್ಷಕ್ಕೆ ಅವಳು ತನ್ನ ಬದುಕನ್ನ ಕೊನೆಗಣಿಸಿ ಬಿಡ್ತಾಳೆ. ಈಗ ಗಂಡನ ಮನೆಯವರ ಮೇಲೆ ಆಕೆಯ ಮನೆಯವರಿಗೆ ತುಂಬಾ ಕೋಪ ಬರುತ್ತೆ. ಮೀಡಿಯಾದ ಮುಂದೆಲ್ಲ ನಪಂಸಕ ಆತ ಗಂಡಸೆ ಅಲ್ಲ ಹಾಗೆಲ್ಲ ಹೇಳ್ತಾರೆ. ಎಲ್ಲವೂ ಆಯ್ತು. ಅವನ ಮನೇಲಿ ನೋಡಿದ್ರೆ ಯಾರು ಇರಲ್ಲ. ಅವನ ಅಮ್ಮ, ಅವನ ಸಹೋದರ, ಅವನು ಎಲ್ಲಿಗೂ ಎಸ್ಕೇಪ್ ಆಗಿರ್ತಾರೆ. ಫೋನ್ ಎಲ್ಲ ಸ್ವಿಚ್ ಆಫ್. ಮೊನ್ನೆ ಎಲ್ಲ ಫುಲ್ ಅದೇ ಸುದ್ದಿ. ಆತ ಗಂಡಸೇ ಅಲ್ಲ ಆತ. ಇನ್ನು ಮಾಧ್ಯಮಗಳಿಗೆಲ್ಲ ಸಿಕ್ಕಿದ್ರೆ ಮುಗೀತಲ್ಲ. ಆತನ ಒಂದು ಲಿಂಗದ ಬಗ್ಗೆ ತುಂಬಾ ಚರ್ಚೆಗಳು ನಡೆಯುತ್ತೆ. ಆ ಸುದ್ದಿ ಸಿಕ್ಕಾಬಟ್ಟೆ ಹೈಪಿಗೆ ಹೋಗುತ್ತೆ. ಇವತ್ತು ನೋಡಿದ್ರೆ ಒಂದ್ ಸುದ್ದಿ ಬರುತ್ತೆ, ಆತನು ತನ್ನ ಜೀವ ಕಳೆದುಕೊಂಡಾತ. ಅಲ್ಲಿಗೆ ಈ ಕೇಸಿನ ಒಂದು ಅಂತ್ಯ ಆಯ್ತು. ಇನ್ಯಾರಿಗೆ ಶಿಕ್ಷೆ ಕೊಡಕ್ಕಾಗತ್ತೆ? ಆದ್ರೆ ನಾವಿಲ್ಲಿ ಈ 2 ಸಾವು ನಡೆದಿದಲ್ಲ, ಈ 2 ಸಾವಿಗೆ ಎಲ್ಲೋ ಪೋಷಕರೇ ಒಂದು ರೀತಿಲಿ ಕಾರಣ ಆದ್ರಾತ ತುಂಬಾನೇ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಒಂದು ಕಡೆಯಿಂದ ತನ್ನ ಮಗ ಗಂಡ್ಸಲ್ಲ ಅಂತ ಒಂದು ವೇಳೆ ಆತ ಹಾಗೆ ಆಗಿದ್ರೆ, ಅಥವಾ ಆತನಿಗೆ ಬೇರೆ ಏನಾದ್ರು ಫೀಲಿಂಗ್, ಒಂದು ಗಂಡಿನ ಮೇಲೆ ಇರುವ ಫೀಲಿಂಗ್ ಹಾಗೆ ಏನಾದ್ರೂ ಆತನಿಗೆ ಇದ್ದಿದ್ರೆ, ಆತನ ತಾಯಿ ಮದುವೆ ಮಾಡಿ ತಪ್ಪು ಮಾಡಿದ್ಲು. ಮತ್ತೊಂದು, ಈಗ ಈ ಗಾನವಿ ಮನೆಯವರು ಅಳುವಾಗ ಖಂಡಿತ ನೋವಾಗತ್ತೆ. ಅವರ ಸಂಕಟ ಅರ್ಥ ಆಗತ್ತೆ. ಮಗುವನ್ನು ತುಂಬಾ ಚೆನ್ನಾಗಿ ಬೆಳೆಸಿ ಅಷ್ಟು ಧಾಮ್ಧೂಮಾಗಿ ಮದುವೆ ಮಾಡಿ ಕೊಟ್ಟಿರ್ತಾರೆ. ಒಳ್ಳೆ ಐಶ್ವರ್ಯವಂತ ಮನೆ ಎಲ್ಲ ಇದೆ, ಆ ಮನೆಯವರಿಗೆ ಬಾರಿ ಇದೆ, ಎಲ್ಲ ಇದೆ. ಮಗಳು ತುಂಬಾ ಚೆನ್ನಾಗಿ ಬಾಳ್ತಾಳತೆ ಕಳಿಸ್ಕೊಟ್ಟಿರ್ತಾರೆ. ಆದ್ರೆ ಯಾರೇ ಆಗ್ಲಿ, ನೀವು ನಿಮ್ಮ ಮನೆ ಮಗಳನ್ನ ಮದುವೆ ಮಾಡಿ ಕೊಡುವಾಗ ಕೆಲವೊಂದು ಮಿಸ್ಟೇಕ್ ನೀವು ಮಾಡಿದ್ದೇ ಆದ್ರೆ ಆ ಮಗಳು ಅಲ್ಲಿ ತುಂಬಾ ಚೆನ್ನಾಗಿರ್ತಾಳಂತ ನೀವು ಭಾವಿಸೋದೇ ತಪ್ಪು. ಆ ಮಿಸ್ಟೇಕ್ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್, ಅವಳನ್ನ ಧೂಮ್ ಅಂತ ಮದುವೆ ಮಾಡಿ ಕೊಡುವಾಗ ಗಂಡನ ಮನೆಯವರಿಗೆ ನಾವು ಮ್ಯಾಚ್ ಮಾಡ್ಬೇಕು. ಅವ್ರು ಕೇಳಿದೆಲ್ಲ ರಿಸೆಪ್ಷನ್ ಎಲ್ಲ ಇಟ್ಟುಕೊಡೋದು, ಅದು ಫಸ್ಟ್ ಮಾಡುವ ತಪ್ಪು. ನೀವು ನಿಮ್ಗೆ ಎಲ್ಲಿ ಅನಿಸುತ್ತೆ ಅಲ್ಲಿ ಮಾಡಿಕೊಡಿ. ನಿಮ್ಮ ಮಗಳನ್ನ ಪ್ಯಾಲೇಸ್ ಗ್ರೌಂಡ್ಲೇ ಮಾಡ್ಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಮಾಡಿ, ಹೊರತು ಗಂಡನ ಮನೆಯವರು ಕೇಳಿದ್ರು ಅವರ ಘನತೆಗೆ, ಅವರ ಸ್ಟೇಟಸ್ಗೆ ಮ್ಯಾಚ್ ಆಗುವಂತೆ ನಾವು ಕೊಡ್ಬೇಕು ತಲೆ ನೀವು ಮಾಡ್ತಿರಲ್ಲ, ಅದು ನೀವು ಫಸ್ಟ್ ಮಾಡೋ ತಪ್ಪು. ಗಂಡನ ಮನೆಯವ್ರು ಕೇಳಿದ್ರೆ, ಚೌಡ್ರಿ ಮದುವೆ ಆದ್ವಿ, ಅವ್ರು ಅದಕ್ಕೆ ಕೇಳಿದ್ರು ಇದಕ್ಕೆ ಕೇಳಿದ್ರು. ಎಷ್ಟೋ ಜನ ಈಗ ಫಸ್ಟಿಗೆ ಮದುವೆಗೆಲ್ಲ ಡಿಮ್ಯಾಂಡ್ ಮಾಡದೇ ಇಲ್ಲ, ಮದುವೆ ಆದ ನಂತರ ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲಿ ಕೂಡ ಇವರು ಹೇಳ್ತಿದ್ದಾರೆ, ಈ ಹುಡುಗಿನ ಮದುವೆ ಆದ ಮಾರನೇ ದಿನದಿಂದ ಎಷ್ಟು ಒಡವೆ ತಂದೆ, ಏನ್ ತಂದೆ ಅಂತೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ರು. ಅವಳಿಗೆ ಇನ್ನು ತಕೊಂಬ ನಿನ್ನ ಮನೇಲಿ ಎಷ್ಟು ಆಸ್ತಿ ಇದೆಯಾ, ಅಂತಸ್ತಿದೆ ಅಂತೆಲ್ಲ ಕೇಳ್ತಿದ್ರು. ಅದು ಹೌದಾ? ಹಾಗಾದ್ರೆ ನಮ್ ಮಗಳು ಒಂದು ಹಲೋ ಅನ್ನುವಾಗ ಅವಳ ಟೋನ್ ಹೇಗಿದೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ನಿಮಗೆ 1.5 ತಿಂಗಳಾದ್ರೂ ನಿಮ್ಮ ಮಗಳಲ್ಲಿ ಖುಷಿಯಾಗಿದ್ದಾಳ ಇಲ್ವಾ ಇನ್ನೂ ಗೊತ್ತೇ ಆಗ್ಲಿಲ್ವಾ? ಅವಳು ನಿಮ್ ಮನೆಗೆ ಬಂದಾಗನು ಅವಳ ಮುಖ ನೋಡಿ ಅಲ್ಲಿ ಏನೋ ಸಮಸ್ಯೆ ಇರುತ್ತೆ ನಿಮ್ಗೆ ಅನಿಸ್ಲೇ ಇಲ್ವಾ? ಇಲ್ಲಿ ನಂಗೆ ಪೋಷಕರ ತಪ್ಪು ಎದ್ದು ಕಾಣ್ತಿದೆ. ಏನ್ ಗೊತ್ತಾ? ಧೂಮ್ ಅಂತ ಮದುವೆ ಮಾಡಿ ಆಯ್ತು, ಪ್ರತಿಷ್ಠೆ ವಿಷಯ ಏನೋ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೆ ಅಡ್ಜಸ್ಟ್ ಮಾಡ್ಲಿ, ಅವಳು ಮುಂದೆ ಸರಿ ಹೋಗುತ್ತೆ. ಈ ಒಂದು ತಪ್ಪನ್ನು ಪೋಷಕರು ಮಗಳ ಮದುವೆ ವಿಷಯದಲ್ಲಿ ಮಾಡಕ್ ಹೋಗ್ಲೇಬಾರದು. ಇನ್ನು ನಾವು ಮದುವೆ ಮಾಡಿ ಕೊಡುವಾಗ ನಾವ್ ಹೇಳ್ತೀವಿ, ಅಲ್ಲಿ ಹೋಗಿ ಹೊಂದಿಕೊಂಡು ಬಾಳು. ಆದ್ರೆ ಹೊಂದಿಕೊಂಡು ಬಾಳೋದಕ್ಕೊಂದು ಲಿಮಿಟ್ ಇರುತ್ತೆ. ಅದನ್ನ ಫಸ್ಟ್ ನಾವು ನಮ್ಮ ಮಗಳಿಗೆ ತಿಳಿಸ್ಬೇಕಾಗತ್ತೆ. ಎಲ್ಲವನ್ನು ಹೊಂದಿಕೊಂಡು ಬಾಳು ಅಂದಾಗ ಅವಳು ಲಾಸ್ಟಿಗೆ ತೆಗೆದುಕೊಳ್ಳೋ ನಿರ್ಧಾರ ಮಾತ್ರ ತುಂಬಾ ಕಠಿಣವಾಗಿರುತ್ತೆ. ನಾವು ಹೇಳ್ಬೇಕು, ನಿನಗೊಂದು ಸುಂದರ ಬದುಕು ಕಟ್ಟಿಕೊಳ್ಳಕ್ಕೆ ಮದುವೆ ಮಾಡ್ತಿದ್ವಿ, ಆ ಬದುಕನ್ನು ನಿಂಗೆ ಎಷ್ಟು ಚೆನ್ನಾಗಿ ಕಟ್ಟಕ್ಕೆ ಆಗುತ್ತೋ ಅಷ್ಟು ಕಟ್ಟು. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಏನೇ ಸಂಭವಿಸಲಿ ಅದಕ್ಕಿಂತ ಉತ್ತಮ ಬದುಕನ್ನು ನಾವು ಕೊಡ್ತೀವಿ, ನಿನ್ ಜೊತೆ ಸದಾ ನಾವಿರ್ತೀವಿ ತುಂಬ ಧೈರ್ಯ ತುಂಬಿ ನಾವು ನಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದೇ ಆದ್ರೆ ಈ ರೀತಿಯ ಬಂದಾಗ ಕುಗ್ಗಲ್ಲ. ಇಲ್ಲಿ ನೋಡಿ, ಆ ಹೆಣ್ಮಕ್ಳು ಹತ್ತಿದ್ದಾಳೆ, ಕರೆದಿದ್ದಾಳೆ ಅಂದ್ರೆ ಅವಳಿಗೆ
ಮದ್ವೆ ಆಯ್ತು, ಇನ್ನು ನಾನು ಏನಿದ್ರು ಗಂಡನ ಮನೇಲೆ ಜೀವಿಸ್ಬೇಕು, ಆ ರೀತಿ ಒಂದು ತಲೆಯಲ್ಲಿ ತುಂಬಿ ಬಿಟ್ಟಿದ್ದಾರೆ ಕಾಣುತ್ತೆ. ಅವಳನ್ನ ಕರ್ಕೊಂಡ್ ಬಂದ ಮೇಲೆ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗಿತ್ತು. ಡಿವೋರ್ಸ್ ಎಲ್ಲ ಫಸ್ಟೇ ಹೋಗಿ, ಈಗ ನಾವು ಮದುವೆ ಆಗಿ ವಾಪಸ್ ಬಂದ ತಕ್ಷಣ ಅವನಿಗೆ ಡಿವೋರ್ಸ್ ಕೊಟ್ಬಿಡು, ನಾಳೆ ಇನ್ನೊಂದು ಮದುವೆ ಆಗುವ ಅಂದ್ರೆ ಅಷ್ಟು ಪಕ್ವತೆ ಬಂದಿರಲ್ಲ. ಮೊದ್ಲಿಗೆ ಅವರ ಮನಸ್ಸನ್ನು ನಾವು ಗಟ್ಟಿ ಮಾಡಕ್ಕೆ ಪ್ರಯತ್ನಿಸ್ಬೇಕು. ಆಗಿದ್ದಾಯ್ತು, ಇರ್ಲಿ, ಏನಾಗುತ್ತೆ ಇರ್ಲಿ, ನಾವು ನಿನ್ ಜೊತೆಗಿದ್ದೀವಿ, ಅದು ಫಸ್ಟ್ ಹೇಳ್ಬೇಕು. ಎಷ್ಟು ಜನ ಈಗ ಎಲ್ಲ ಆದ್ರೆ ಬಾ ಅವನ ಬಿಟ್ಟು ಬಾ, ಇನ್ನೊಂದು ಮದುವೆ ಮಾಡ್ತೀವಿ, ಆವಾಗ ಏನು ಯೋಚನೆ ಮಾಡ್ತಾರೆ ಅವತ್ತು ಎಷ್ಟೊಂದು. ಇನ್ನೊಬ್ಬನ ಹಂಗೆ ಇದ್ರೆ ಏನ್ ಮಾಡೋದು, ಅಂದ್ರೆ ನನಗೆ ಮದ್ವೆನೇ ಬದುಕಾ, ಈ ರೀತಿಯ ಕ್ವಶನ್ ಎಷ್ಟೋ ಹೆಣ್ಮಕ್ಳಿಗೆ ಕಾಡಿದ್ದುಂಟು. ಈ ರೀತಿ ಘಟನೆ ನಡೆದಾಗ ತುಂಬಾ ಹೆಣ್ಮಕ್ಳು ಈ ರೀತಿ ಸಫರ್ ಆಗಿದ್ದುಂಟು. ನಾವೇನು ಯೋಚನೆ ಮಾಡ್ತೀವಿ, ಅವನ ಬಿಟ್ಟು ಬಾ, ನೀನು ಬೇರೆ ಮದುವೆ ಮಾಡಿ ಆದ್ರೂ ನಾವು ಸಂತೋಷ ಆಗಿರ್ತೀವಿ, ನಾವು ಅವಳಿಗೆ ಸಪೋರ್ಟ್ ಮಾಡ್ತಿದ್ವಿ. ಖಂಡಿತ ಅಲ್ಲ. ಫಸ್ಟ್ ನಾವು ಅವಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ಬೇಕು. ನೀನ್ ಏನಾಗ್ಬೇಕು, ನೀವ್ ಓದ್ಬೇಕಾ ಅಥವಾ ನಿಂಗೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕಾ, ನೀನ್ ಏನಾಗ್ಬೇಕು ಹೇಳು, ಅದಕ್ಕೆ ನಾವು ನಿಲ್ತೀವಿ. ನೆಕ್ಸ್ಟ್ ನಿನ್ನ ಲೈಫ್ ಪಾರ್ಟ್ನರ್ ಏನಿದೆಯಲ್ಲ ಅದು ನಿನ್ನ ಚಾಯ್ಸ್ ಅಂತ ಹೇಳ್ಬೇಕೆ ಹೊರತು ಬಾ ಡಿವೋರ್ಸ್ ಕೊಡು, ಈ ರೀತಿಯ ಒಂದು ಮಾತುಗಳನ್ನ ನಾವು ಹೇಳಕ್ಕೆ ಹೋಗ್ಲೇಬಾರ್ದು. ಮತ್ತೆ ನಾವು ಘನತೆ ಅಂತಸ್ತೆಲ್ಲ ನೋಡಿ ಮದುವೆ ಮಾಡ್ತೀವಿ, ಸಹಜ. ಹುಡುಗನ ಮನೆಯವರು ತುಂಬಾ ಅಂತಸ್ತವ್ರೆಲ್ಲ ಬಂದ್ರೆ ಖುಷಿ ಆಗುತ್ತೆ, ನಮ್ಮ ಮಗಳು ಹೋಗಿ ಚೆನ್ನಾಗಿರುತ್ತೆ ಅದು. ಆದ್ರೆ ಈ ರೀತಿ ಅಂತಸ್ತು ನೋಡಿ ನಾವು ಮದುವೆ ಮಾಡುವಾಗ ನಮ್ಮ ಶಕ್ತಿ ಮೀರಿ ನಾವು ಮಗಳಿಗೆ ಕೊಡಕ್ಕೂ ನೋಡ್ತೀವಿ. ಇನ್ನೊಂದು, ಆ ರೀತಿ ಮಗಳಿಗೆ ಕೊಡುವಾಗ ಅದು ಮಗಳಿಗೆ ತಲೆ ಕೊಡಲ್ಲ. ನಿಮಗೆ ನಿಜವಾಗ್ಲು ಮಗಳ ಮೇಲೆ ಅಷ್ಟು ಅಕ್ಕರೆ ಇದ್ರೆ ಕೆಜಿ ಗಟ್ಲೆ ಚಿನ್ನ ಕೊಡಕ್ಕಿಂತ ಅಷ್ಟು ದುಡ್ಡನ್ನ ಅವಳ ಹೆಸರಲ್ಲಿ ಎಫ್ಡಿ ಮಾಡಿ ಕೊಡಿ, ಅಥವಾ ಅವಳ ಹೆಸರಲ್ಲಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ, ಅದು ಇಷ್ಟು ವರ್ಷ ಏನು ಸೇಲ್ ಮಾಡಂಗೆ ಅಂತಲ್ಲ ಒಂದು ಬಿಲ್ ಬರ್ದು ಕೊಡಿ. ಯಾಕೆ ಮಾಡಲ್ಲ ನೀವು? ಅಂತ ಒಂದು ಸಿಸ್ಟಮ್ ನೀವು ತಂದ್ರೆ ನಿಮ್ ಪ್ರೀತಿನ ತೋರಿಸಿದಂಗಿರುತ್ತೆ, ಅವಳಿಗೂ ಒಂದು ಸೆಕ್ಯೂರ್ ಫೀಲ್ ಇರುತ್ತೆ. ಇದು ಹಾಗೆಲ್ಲ. ನಾವು ಮಾಡೋದೆಲ್ಲ ಗಂಡನ ಮನೆಯವರಿಗೆ, ಏನು ಎಷ್ಟು ಚಿನ್ನ ಕೊಡ್ತೀವಿ, ಎಷ್ಟು ಆಸ್ತಿ ಕೊಡ್ತೀವಿ, ಎಲ್ಲ ಗಂಡನ ಮನೆಯವರಿಗೆ ಕೊಡ್ತೀವಿ. ನಂತರ ಅಲ್ಲಿ ವರದಕ್ಷಿಣೆ ಕಿರುಕುಳ ಆಯ್ತು ನಮ್ಮ ಮಗಳಿಗೆ, ಆ ಮನೇಲಿ ಅವಳಿಗೆ ತೊಂದ್ರೆ ಆಯ್ತು, ಇಲ್ಲಿಂದ ಅವಳಿಗೆ ಅಲ್ಲೂ ಬದುಕಕ್ಕಾಗಲ್ಲ, ಇಲ್ಲಿ ಬಂದ್ರೆ ಇಲ್ಲಿ ಏನ್ ಹೇಳುತ್ತಾರೆ, ಸಮಾಜ ಏನ್ ಹೇಳುತ್ತೆ, ಹೀಗೆ ತುಂಬಾನೇ ಕಟ್ಟುಪಾಡುಗಳ ನಡುವೆ ಅವಳಿಗೆ ಜೀವನವೇ ಸಾಕನಿಸುತ್ತೆ. ಅದೇ ನಿರ್ಧಾರ ಇಲ್ಲಿ ಆಗಿರೋದು. ಇನ್ನು ಈ ಕೇಸಿನಲ್ಲಿ ಆತ ಏನ್ ತಪ್ಪು ಮಾಡಿದ ದೇವರಿಗೆ ಗೊತ್ತು. ಈಗ ಆತನೂ ಇಲ್ಲ, ಕ್ಲಾರಿಫೈ ಮಾಡಕ್ಕೆ ಏನಾಯ್ತು ಗೊತ್ತೂ ಇಲ್ಲ ಇವರಿಬ್ಬರ ನಡುವೆ. ಅವ್ರೊಂದು ಆರೋಪ, ಇವರೊಂದು ಆರೋಪ. ನಿಜವಾಗ್ಲೂ ಇವರಿಬ್ಬರ ನಡುವೆ ಏನ್ ನಡೀತು ಇವರಿಬ್ಬರಿಗೆ ಅಷ್ಟೇ ಗೊತ್ತು. ಇವರು ಆತ ಗಂಡ್ಸೇ ಅಲ್ಲ ಅಂದ್ರೆ ಆತ ಈಕೆ ಮೇಲೂ ಕೆಲವೊಂದು ಆರೋಪ ಮಾಡಿದ್ದ. ಏನಾಯ್ತು ಎತ್ತಾಯ್ತು ಅದು ಅವರಿಗಷ್ಟೇ ಗೊತ್ತು. ಆದ್ರೆ ಈಗ ಇಬ್ರು ಇಲ್ಲ, ಈ ಕೇಸ್ ಒಂದು ಅಂತ್ಯವಾಗಿದೆ, ಒಂದು ದುರಂತ ಅಂತ್ಯ. ಧಾಮ್ ಧೂಮ್ ಮದುವೆ ಮಾಡಿದ್ರು, ಆ ಕಡೆ ಗಂಡನ ಮನೆಯವರು ಅವ್ರದ್ದೆಲ್ಲ ಕಳ್ಕೊಂಡ್ರು, ಈ ಕಡೆ ಹೆಣ್ಣಿನ ಮನೆಯವರು ತಮ್ಮ ಖುಷಿ, ತಮ್ಮ ಮಗಳು ಎಲ್ಲವನ್ನು ಕಳ್ಕೊಂಡ್ರು. ಇದನ್ನ ನಾವು ಕಲಿಬೇಕಾಗಿರೋದಿಷ್ಟೇ. ನಾವು ಮದುವೆ ಮಾಡ್ತೀವಿ ನಿಜ, ಆದ್ರೆ ಸಮಾಜಕ್ಕೆ ಎದುರಿ ಮದುವೆ ಮಾಡಬಾರ್ದು. ಅಯ್ಯೋ ನನ್ನ ಮಗಳಿಗೆ 25 ವರ್ಷ ಆಯ್ತು, 26 ವರ್ಷ ಆಯ್ತು, ಯಾವ್ದೋ ಒಂದು ಹುಡುಗ ಬಂದ ಮದುವೆ ಮಾಡೋ, ಅಯ್ಯೋ ಅಂತಷ್ಟು ಚೆನ್ನಾಗಿದೆ, ಅವರು ಅಷ್ಟು ವೆಲ್ ಸೆಟಲ್ಡ್. ಮೊದಲಿಗೆ ನೀವು ನಿಮ್ಮ ಮಗಳಿಗೆ ಬದುಕುವ ಪಾಠ ಹೇಳಿಕೊಟ್ಟು ನಂತರ ಅಷ್ಟೇ ನೀವು ಮದುವೆಗೆ ಸಿದ್ಧತೆ ಮಾಡಿ. ಏನ್ ಕಷ್ಟ ಬರ್ಲಿ ಅವಳಿಗೆ ಎದುರಿಸುವ ಸಾಮರ್ಥ್ಯ ಕೊಡಿ. ಏನೇ ಬರ್ಲಿ ನಾವು ನಿಮಗೆ ಜೊತೆ ಇರ್ತೀವಿ, ನಿನ್ನ ಜೊತೆ ನಿಂತೇ ನಿಲ್ತೀವಿ ಎಂಬ ಧೈರ್ಯ ಕೊಡಿ. ಆವಾಗ ಅವಳಿಗೆ ಗಂಡನ ಮನೆಗೆ ಹೋದ್ರು ಏನಾದ್ರೂ ಸಮಸ್ಯೆ ಆದ್ರೆ ಒಂದು ಗಟ್ಟಿ ಮನಸ್ಸಿಂದ ವಾಪಸ್ ಬರಕಾಗತ್ತೆ. ಗಂಡ ಬಿಟ್ಟು ಬಂದಾಗ ಸಾಕಷ್ಟು ಕ್ರಿಟಿಸಿಸಮ್, ಅದನ್ನ ಎದುರಿಸೋದು ಈ ಸಮಾಜನೇ ಆಗಿದೆ, ಅದನ್ನ ಎದುರಿಸೋದೇ ತುಂಬಾ ಕಷ್ಟ ಆಗುತ್ತೆ. ಅವಳಂತವಳು ಅವಳಿಂತವಳತ್ತು 108 ಮಾತು ಹೇಳ್ತಾರೆ. ಮೊದ್ಲು ನಾವು ನಮ್ಮ ಮಕ್ಕಳ ಜೊತೆ ನಿಂತ್ರೆ ಯಾರು ಏನೇ ಹೇಳಿ ಅವ್ರು ಆರಾಮಾಗಿ ಬದುಕನ್ನ ಗೆಲ್ತಾರೆ. ಹಾಗಾಗಿ ನೀವು ಎಲ್ಲಾದ್ರೂ ಎಣ್ಣೆ ಎತ್ತಿದ್ರೆ, ಹೆಣ್ಮಗಳು ನಿಮ್ಮ ಮನೆಯಲ್ಲಿ ಬೆಳೀತಾ ಇದ್ರೆ, ಮದ್ವೆ ಎಂಬ ವಿಷಯದಲ್ಲಿ ಇದೆಯಲ್ಲ ನೀವು ತುಂಬಾನೇ ಜಾಗ್ರತೆ ವಹಿಸಿ. ಯಾರಿಗೂ ಯಾರ ಬದುಕನ್ನು ಹೇಳಕ್ಕೆ ಸಾಧ್ಯ ಆಗಲ್ಲ. ನಾಳೆ ನಾವು ಇಷ್ಟೇ ನೋಡಿ ಮದುವೆ ಮಾಡಿದ್ರೆ ಅವರ ಗುಣ ನಿಮಗೆ ಹೇಳಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ ಸ್ವಂತ ಅಪ್ಪ ಅಮ್ಮನಿಗೆ ಕೂಡ ತಮ್ಮ ಮಗನ ಬೆಳೆಸಿದ ಮೇಲೆ ಅಲ್ಲಿವರೆಗೂ ಒಂದು ರೀತಿ ಇರ್ತಾನೆ, ಮದ್ವೆ ಆದ ಮೇಲೆ ಬೇರೆನೆ ಕಾಣ್ಬೋದು. ಹಾಗಾಗಿ ಯಾರ ಗುಣ ಆಗ್ಲಿ, ಯಾರ ಕ್ಯಾರೆಕ್ಟರ್ ಆಗ್ಲಿ, ಅದು ಹುಡುಗಿ ವಿಷಯದಲ್ಲೂ ಅಷ್ಟೇ. ತುಂಬಾ ಸೈಲೆಂಟ್ ಆಗಿ ತುಂಬಾ ಪಾಪ ಕಂಡೋಳು ಗಂಡನ ಮನೆಗೆ ಹೋದ್ರೆ ಬಜಾರಿಯಾನು ಆಗ್ಬೋದು. ಹಾಗಾಗಿ ಇದು ಸರಿ ಇದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಒಂದು ಜಡ್ಜ್ಮೆಂಟ್ಗೆ ಬರೋದಕ್ಕಿಂತ ನಾವೇನ್ ಮಾಡ್ಬೇಕು ಅಂದ್ರೆ ಬದುಕನ್ನು ಎದುರಿಸಕ್ಕೆ ಕಲಿಸ್ಬೇಕು. ಅದೇ ಮಾಡ್ತಾ ಇಲ್ಲ, ತುಂಬಾ ಚೆನ್ನಾಗಿ ಬೆಳೆಸ್ತೀವಿ, ಎಷ್ಟು ಒಂದು ಡೆಲಿಕೇಟ್ ಆಗಿ ಅವ್ರನ್ನ ಬೆಳೆಸ್ತೀವಿ ಅಂದ್ರೆ ನಂತರ ಅವ್ರಿಗೆ ಏನು ಕಷ್ಟ ಗೊತ್ತಾಗಲ್ಲ. ಮದುವೆ ಮಾಡಿ ಕೊಡ್ತೀವಿ, ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅಲ್ಲಿಗೆ ಅವರು ಬದುಕಿನಲ್ಲಿ ಎಲ್ಲ ಕಳ್ಕೊಂಡ್ ಬಿಡ್ತಾರೆ.
ಭರವಸೆ ಇನ್ನೇನು ಅವ್ರಿಗೇನ್ ದಿಕ್ಕೇ ಕಾಣಲ್ಲ. ಒಂದು ಚಿಕ್ಕ ಸಮಸ್ಯೆ ಕೂಡ ಅವ್ರಿಗೆ ದೊಡ್ಡ ಬೆಟ್ಟದಂತೆ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪೋಷಕರೇ, ನಾವು ನಮ್ಮ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು. ಅಲ್ಲದೆ ಮದುವೆ ಮಾಡಿ ಕೊಡುವಾಗ ಅವಳನ್ನು ಹೇಗೆ ಮದುವೆ ಮಾಡಿ ಕೊಡ್ಬೇಕು ಎಂಬುದು ಕೂಡ ಯೋಚನೆ ಮಾಡ್ಬೇಕು. ಇಲ್ಲದೆ ಹೋದ್ರೆ ಈ ಅಂತಸ್ತು ಪ್ರತಿಷ್ಠೆ ಅದು ಇದು ತಲೆ ನೋಡ್ತಾ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಉಂಟಲ್ಲ, ನಮ್ಮ ಮಗಳು ಖುಷಿಯಾಗಿರುತ್ತಾಳೆ ಅನ್ನೋದು ನಮ್ಮ ಭ್ರಮೆ ಆಗಿರುತ್ತೆ ಅಷ್ಟೇ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.